ಸಾಂಸ್ಕೃತಿಕ ನಗರಿ ಅಂತ ಕರೆಸಿಕೊಳ್ಳೋ ಮೈಸೂರು ಮಾದಕ ವಸ್ತುಗಳ ತವರೂರಾಗ್ತಿದ್ಯಾ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಮಹಾರಾಷ್ಟ್ರ ಹಾಗೂ ದಿಲ್ಲಿ ಪೊಲೀಸರ ದಾಳಿ ಬೆನ್ನಲ್ಲೇ ಮೈಸೂರು ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಇನ್ನೊಂದು ಕಡೆ ಇಡೀ ದೇಶಕ್ಕೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಿದ್ದವನನ್ನು ಮೈಸೂರಲ್ಲೇ ಬಂಧಿಸಲಾಗಿದೆ. ಸುಮಾರು 48 ಕೆಜಿಯಷ್ಟು ಡ್ರಗ್ಸ್ ವಶಪಡಿಸಿಕೊಂಡಿದ್ದೀವಿ. ಮಾದಕ ವಸ್ತುಗಳ ಸ್ವರ್ಗ ಆಗ್ತಿದ್ಯಾ ಮೈಸೂರು? 12 ಕೋಟಿ ಮೌಲ್ಯದ ಡ್ರಗ್ಸ್ ಪ್ಯಾಕ್ ಮಾಡ್ತಿದ್ದವರು ಅಂದರ್. ಹುಣಸೂರು ತಾಲೂಕಿನ ರತ್ನಪುರಿ ದಾಸನಪುರ ಮಧ್ಯೆ ತೋಟದ ಮನೆಯೊಂದಿದೆ. ಇದೇ ತೋಟದ ಮನೆಯಲ್ಲೇ ಭಾರೀ ಪ್ರಮಾಣದ ಸಿಂಥೆಟಿಕ್ಸ್ ಡ್ರಗ್ಸ್ ಪ್ಯಾಕೆಟ್ ರೆಡಿ ಮಾಡ್ತಿದ್ರು. ಹುಣಸೂರು ನಗರದ ಇರ್ಫಾನ್ ಎಂಬಾತನೇ ಮುಂದೆ ನಿಂತ್ಕೊಂಡು ಈ ದಂಧೆ ನಡೆಸುತ್ತಿದ್ದ. ಖಚಿತ ಮಾಹಿತಿ ಕಲೆ ಹಾಕಿದ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಯಾವಾಗ ಪೊಲೀಸರು ಬಂದ್ರೋ ಆರೋಪಿಗಳೆಲ್ಲ ಎಸ್ಕೇಪ್ ಆಗೋದಕ್ಕೆ ನೋಡಿದ್ದಾರೆ. ಆದರೆ ಮಿಂಚಿನ ಕಾರ್ಯಾಚರಣೆ ನಡೆಸಿದ ಖಾಕಿ ಪಡೆ 10 ಕಿಲೋಮೀಟರ್ ದೂರ ಚೇಸಿಂಗ್ ಮಾಡಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಇತ್ತೀಚೆಗೆ ಬಂದವರು 22ನೇ ತಾರೀಕು ಆ ಒಂದು ಪ್ಲೇಸ್ಗೆ ಬಂದವರು. ಸೊ 4-5 ದಿನಗಳಲ್ಲಿ ಈ ಒಂದು ಪ್ರಕ್ರಿಯೆಯನ್ನ ಮಾಡಿ ಇದನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ನಾವು ರೇಡ್ ಮಾಡಿದ್ವಿ. ಇದರಲ್ಲಿ 7 ಕೆಜಿಯಷ್ಟು ಫೈನಲ್ ಪ್ರಾಡಕ್ಟ್ ಸಿಕ್ಕಿದೆ. ಅದರ ಜೊತೆಗೆ ಇನ್ನು 41 ಕೆಜಿಯಷ್ಟು ಇನ್ನೇನು ಇದನ್ನು ರೆಡಿ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾವು ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡಿದ್ವಿ. ಹುಣಸೂರಲ್ಲಿ ಡ್ರಗ್ಸ್ ಪ್ಯಾಕ್ ಮಾಡ್ತಿದ್ದ ಖದೀಮರು ಇದನ್ನ ಅನ್ಯ ರಾಜ್ಯಕ್ಕೆ ಸಪ್ಲೈ ಮಾಡಲು ಪ್ಲಾನ್ ಮಾಡ್ತಿದ್ರಂತೆ. ಆದ್ರೆ ಪೊಲೀಸರು ಎಂಟ್ರಿ ಕೊಡ್ತಿದ್ದಂತೆ ಖದೀಮರ ಜಂಗಾಬಲವೇ ಅಡಗಿ ಹೋಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಎಚ್.ಸಿ. ಮಹದೇವಪ್ಪ, ಡ್ರಗ್ಸ್ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಪೊಲೀಸರು ಸಮರೋಪಾದಿಯಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂದ್ರು. ಈ ಒಂದು ಗಾಂಜಾ ಅಫೀಮ್ನಿಂದ ಯುವ ಜನರು ಮಾದಕ ದ್ರವ್ಯ ವಸ್ತುಗಳ ಸೇವನೆಯಿಂದ ಹಾಳಾಗೋದನ್ನು ತಪ್ಪಿಸೋದಕ್ಕೆ ಇನ್ನು ವಾರ್ಫುಟ್ ಮ್ಯಾನರ್ ಕರ್ನಾಟಕ ಗೌರ್ಮೆಂಟು ಹೋಮ್ ಡಿಪಾರ್ಟ್ಮೆಂಟು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ವಿ ಹ್ಯಾವ್ ಟು ವೀಡ್ ಔಟ್. ದೇಶವ್ಯಾಪಿ ಬಾಂಬ್ ಸ್ಫೋಟಿಸೋದಾಗಿ ಬೆದರಿಕೆ ಮೇಲ್. ದೆಹಲಿ ಪೊಲೀಸರಿಂದ ಮೈಸೂರಲ್ಲಿ ಆರೋಪಿ ಅರೆಸ್ಟ್. ಹೌದು, ನಿನ್ನೆ ರಾತ್ರಿ ದೆಹಲಿಯಿಂದ ಬಂದಿದ್ದ ವಿಶೇಷ ಪೊಲೀಸರ ತಂಡ ಮೈಸೂರಿನಲ್ಲಿ ಶ್ರೀನಿವಾಸ್ ಅನ್ನೋ ಆರೋಪಿಯನ್ನ ಬಂಧಿಸಿದೆ. ದೇಶದ ಸರ್ಕಾರಿ ಕಚೇರಿಗಳು, ಶಾಲೆಗಳು ಹಾಗೂ ನ್ಯಾಯಾಲಯಗಳಲ್ಲಿ ಬಾಂಬ್ ಸ್ಫೋಟಿಸೋದಾಗಿ ಇಮೇಲ್ ಕಳಿಸಿದ್ದು ಈತನೇ ಅಂತ ಗೊತ್ತಾಗಿದೆ. ಮೈಸೂರಿನ ಪ್ರತಿಷ್ಠಿತ ಬೃಂದಾವನ ಬಡಾವಣೆ 2ನೇ ಹಂತದ 6ನೇ ಕ್ರಾಸ್ನಲ್ಲಿರುವ ಮನೆಯಲ್ಲಿ ಆರೋಪಿ ಇದ್ದ. ದೆಹಲಿ ಪೊಲೀಸರು ತಕ್ಷಣ ಕಾರ್ಯಾಚರಣೆ ನಡೆಸಿ ಸ್ಥಳೀಯ ವಿವಿಪುರಂ ಪೊಲೀಸ್ ಠಾಣೆಯ ಸಹಕಾರದಿಂದ ದಿಢೀರ್ ದಾಳಿ ನಡೆಸಿ ಆರೋಪಿಯನ್ನ ಬಂಧಿಸಿ ದೆಹಲಿಗೂ ಕರ್ಕೊಂಡು ಹೋಗಿದ್ದಾರೆ. ಆರೋಪಿ ಬಳಿ ಇದ್ದ ಹಲವು ಸಿಮ್ ಕಾರ್ಡ್ಗಳು, ಲ್ಯಾಪ್ಟಾಪ್ಗಳನ್ನು ಸೀಸ್ ಮಾಡಿದ್ದಾರೆ. ಡ್ರಗ್ಸ್ ತಯಾರಿಸೋ ಕಾರ್ಖಾನೆಗಳು ಹುಟ್ಟುಕೊಂಡಿವೆ. ಮಹಾರಾಷ್ಟ್ರ ಪೊಲೀಸರು ಮೈಸೂರಲ್ಲೇ ಆಪರೇಷನ್ ನಡೆಸಿ ಡ್ರಗ್ಸ್ ಜಾಲ ಭೇದಿಸಿದ್ರು. ದೆಹಲಿ ಪೊಲೀಸರು ಡ್ರಗ್ಸ್ ಜಾಲವನ್ನ ಮೈಸೂರಲ್ಲಿ ಪತ್ತೆ ಮಾಡಿದ್ರು. ಈಗ ಮೈಸೂರು ಪೊಲೀಸರು ಮಾದಕ ದಂಧೆಕೋರರನ್ನ ಹಿಡಿದಿದ್ದಾರೆ. ಈಗ ದೇಶದ ಭದ್ರತೆಗೆ ಬೆದರಿಕೆ ಹಾಕಿದ್ದ ಆರೋಪಿನೂ ಮೈಸೂರಲ್ಲಿ ಲಾಕ್ ಆಗಿದ್ದಾನೆ. ಒಟ್ನಲ್ಲಿ ಸಾಂಸ್ಕೃತಿಕ ನಗರಿ, ಸ್ವಚ್ಛ ನಗರಿ ಮೈಸೂರು ಈಗ ಖದೀಮರು, ದಂಧೆಕೋರರಿಗೆ ಅಡ್ಡೆಯಾಗ್ತಿರೋದು 10 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ KS, ನ್ಯೂಸ್ 18 ಮೈಸೂರು.